ಮೈತ್ರಿ ಪಕ್ಷದ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಕುಮಾರಸ್ವಾಮಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ಈಗ ಕೇಂದ್ರ ಸಚಿವರು ಕಣ್ಣಿಟ್ಟಿದ್ದಾರೆ. ಮೈತ್ರಿ ಪಕ್ಷದ ವಿರುದ್ಧವೇ ಮತ್ತೆ ಗುಡುಗಿದ್ದಾರೆ ಕುಮಾರಸ್ವಾಮಿ. ಪುತ್ರ ನಿಖಿಲ್ಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಟಿಕೆಟ್ ಲಾಭಿಗಾಗಿ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಸಿಪಿ ಯೋಗೇಶ್ವರ್. ಸೈನಿಕನಿಗೆಲ್ಲ ಒಂದ್ ಕಡೆ ಟಿಕೆಟ್ ಕೊಟ್ರೆ ಜೆಡಿಎಸ್ ಪಕ್ಷವನ್ನ ಉಳಿಸ್ತಾರಾ ಅನ್ನುವಂತ ಮಾತನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ಹೇಳಿರುವುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯೋಗೇಶ್ವರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಆಗುವಂತ ಕನಸನ್ನ ಯೋಗೇಶ್ವರ್ ಕಂಡಿದ್ರು. ಈಗಲೂ ಕೂಡ ಆ ಕನಸು ಜೀವಂತವಾಗಿದೆ. ಚನ್ನಪಟ್ಟಣಕ್ಕಾಗಿ ಮೈತ್ರಿ ವಿರುದ್ಧವೇ ಹಾಗಾದ್ರೆ ದಳಪತಿ ತಿರುಗಿ ಬಿದ್ರ ಅನ್ನುವಂತ ಪ್ರಶ್ನೆ ಈಗ ಚನ್ನಪಟ್ಟಣ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಈಗ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿರೋದು. ಸೈನಿಕನಿಗೇನಾದ್ರೂ ಟಿಕೆಟ್ ಕೊಟ್ರೆ ಅವರು ಜೆಡಿಎಸ್ ಪಕ್ಷವನ್ನ ಉಳಿಸ್ತಾರಾ ಅನ್ನುವಂತ ಮಾತನ್ನ ಈಗ ಹೇಳಿದ್ದಾರೆ. ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ನಿರ್ಧಾರವೇ ಅಂತಿಮ ಅಂತ ಇಷ್ಟು ದಿನ ಹೇಳಲಾಗ್ತಾ ಇತ್ತು. ಆದರೆ ಈಗ ಒಂದು ರೀತಿಯಲ್ಲಿ ಯೂಟರ್ನ್ ಹೊಡೆದ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ. ಮೈತ್ರಿ ಆಗುವಂತಹ ಕನಸು ಯೋಗೇಶ್ವರ್, ಮೈತ್ರಿ ಅಭ್ಯರ್ಥಿ ಆಗುವಂತಹ ಕನಸು ಈ ಬಾರಿ ಯೋಗೇಶ್ವರ್ ಅವರದ್ದು. ಆದರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಲಾಬಿಗಳನ್ನ, ಸಾಕಷ್ಟು ನಾಯಕರನ್ನ ಕೂಡ ಭೇಟಿಯಾಗಿ ಈ ಬಾರಿ ಟಿಕೆಟ್ ತನಗೇ ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕೊಡದೇ ಇದ್ದಲ್ಲಿ ಪಕ್ಷೇತರನಾಗಿಯೂ ಕೂಡ ನಿಲ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ಈ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ದಂಥ ನಾಯಕರು ಈಗ ಎಲ್ಲೋ ಒಂದ್ ಕಡೆ ಯೂಟರ್ನ್ ತಗೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಡೀಟೇಲ್ಸ್ ಏನಿದೆ ಶಶಿ? ಅಶ್ವಿನಿ, ಯಾರು ಏನು ಹೇಳಿದ್ರು ಕೂಡ ಜೆಡಿಎಸ್ ಪಕ್ಷ ಒಂದಿನ ಮಾತಿನ ಮೇಲೆ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಇನ್ನೊಂದು ಉದಾಹರಣೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ 2009-10ರಲ್ಲಿ BJP ಜೊತೆ 2020 ಅಧಿಕಾರವನ್ನು ಹಂಚ್ಕೊಂಡಿದ್ರು ಎಚ್.ಡಿ. ಕುಮಾರಸ್ವಾಮಿ. BJPಯಿಂದ ಮೈತ್ರಿಯಾಗಿ ಏನು ಮುಖ್ಯಮಂತ್ರಿ ಕೂಡ ಆಗಿದ್ರು. ಅದಾದ ನಂತರ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಬಿಟ್ಟುಕೊಡದೆ ರಾಜ್ಯಪಾಲರ ಆಡಳಿತ ಕೂಡ ಬಂದಿದ್ದನ್ನು ಎಲ್ಲರೂ ಕೂಡ ನೋಡಿದಿರಿ. ಅದಾದ ನಂತರ 2013ರಲ್ಲಿ ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಕೂಡ ಮಾಡ್ಕೊಂಡಿದ್ರು. ಮೈತ್ರಿಯಾಗಿ 14 ತಿಂಗಳ ಕಾಲ ಮುಖ್ಯಮಂತ್ರಿಗಳಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದ್ರು. ಅದಾದ ನಂತರ ಏನು BJP ಅವರು ಆಪರೇಷನ್ ಕಮಲವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ವಿದೇಶ ಪ್ರವಾಸಕ್ಕೆ ಹೋದಂಥ ಎಚ್.ಡಿ. ಕುಮಾರಸ್ವಾಮಿ ಎಲ್ಲೋ ನನಗೆ ಕಾಂಗ್ರೆಸ್ನವರು ಅಧಿಕಾರ ನಡೆಸೋದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಾಂಗ್ರೆಸ್ ವಿರುದ್ಧವೇ ಆರೋಪವನ್ನು ಕೂಡ ಮಾಡಿದ್ರು. ಮತ್ತೊಂದು ಬಾರಿ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಚುನಾವಣಾ ಸಂದರ್ಭದಲ್ಲಿ ನಾನು ಯಾರ ಮನೆ ಬಾಗಿಲು ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ, BJP ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು, ಕಾಂಗ್ರೆಸ್ನವರೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತಲೂ ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ JDS ಮತ್ತೆ BJP ಮೈತ್ರಿಯನ್ನ ಮಾಡ್ಕೊಂಡಿದ್ರು. JDS ಇಂದ 2 ಸೀಟನ್ನು ಕೂಡ ಲೋಕಸಭೆಯಲ್ಲಿ ಕೂಡ ಗೆದ್ದಿದ್ರು. ಈಗ ಕೇಂದ್ರದಲ್ಲಿ ಕೂಡ ಸಚಿವರು ಕೂಡ ಆಗಿದ್ರು. ಆ ಮೂಢ ಹಗರಣ ವಿರುದ್ಧ, ಸೈಟ್ ಹಂಚಿಕೆ ವಿರುದ್ಧ ಏನ್ BJP ಮತ್ತೆ JDS ಪಾದಯಾತ್ರೆಯನ್ನ ಏನ್ ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ಹಮ್ಮಿಕೊಂಡಿದ್ರು. ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ JDS ನವರು ಕೂಡ ಬೆಂಬಲ ಕೊಡಬೇಕಂತ ಹೇಳ್ಬಿಟ್ಟು BJP JDS ನವರು JDS ಕಚೇರಿಯಲ್ಲೇ ಒಂದು ಸಭೆಯನ್ನ ಮಾಡಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಮತ್ತೆ ಹಂಗೆ ಹಿಂದಿನ ದಿವಸನೇ ನೆಕ್ಸ್ಟ್ ಡೇ ಒಂದು ಕುಮಾರಸ್ವಾಮಿ ಅವರು ಮತ್ತೊಂದು ಯೂಟರ್ನ್ ಅನ್ನು ಕೂಡ ಹೊಡೆದಿದ್ರು. ನನಗೆ ಕರೆದೇ ಇಲ್ಲ, ನನಗೆ ಯಾರು ಕೂಡ ಹೇಳಿಲ್ಲ, ನಾವು ಪಾದಯಾತ್ರೆಯಲ್ಲಿ ನಾವು ಭಾಗಿನೇ ಆಗೋದಿಲ್ಲ ಅಂತೇಳು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಒಂದು ಕಡೆ ಯೂಟರ್ನ್ ಅನ್ನು ಕೂಡ ಹೊಡೆದಿದ್ರು. ಆಗ ಹೈಕಮಾಂಡ್ ಅವರೇ ಏನು ಕೇಂದ್ರದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಏನು ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ಆ ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮೂಢ ವಿರುದ್ಧ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ, BJP ಜೊತೆ ನಾವು ಕೂಡ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳ್ಬಿಟ್ಟು ಕೂಡ ಪಾದಯಾತ್ರೆಯಲ್ಲಿ ಕೂಡ ಜಾರಿಯಾಗಿದ್ರು, ಭಾಗಿಯಾಗಿದ್ರು. ಅದಾದ ನಂತರ ಇಷ್ಟು ದಿನಗಳ ಕಾಲ ಏನು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಮೈತ್ರಿ ಅಭ್ಯರ್ಥಿಯೇ ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸುಮಾರು ಸಾರಿ ಹೇಳಿದ್ರು. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಕೂಡ ತನು ಮನವನ್ನು ಎಲ್ಲವನ್ನು ಕೂಡ ಬಿಟ್ಟು ಏನೋ CN ಮಂಜುನಾಥ್ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಚನ್ನಪಟ್ಟಣದಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾಯಿತು. ಆದ್ರೆ ಸಿಪಿ ಯೋಗೇಶ್ವರ್ ಕೂಡ ಟಿಕೆಟ್ ವಿಚಾರದಲ್ಲಿ ಡೆಲ್ಲಿಯಲ್ಲಿ ಲಾಬಿಯನ್ನು ಕೂಡ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟರೆ ನಮ್ಮ ಪಕ್ಷ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಈಗ ಯೂಟರ್ನ್ ನೋಡಿದ್ದಾರೆ. ಹೀಗಾಗಿ BJP ಅವರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ. ರೈಟ್ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.